ಎಲ್ಲ ನನ್ನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಆಶಾ ಅಪ್ಡೇಟ್ಸ್ ಕನ್ನಡ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೌದು, ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ನಮಗೆ ಈ ಪೆಂಡಿಂಗ್ ಹಣ ಅನ್ನುವಂಥದ್ದು ಎಲ್ಲಿ ಹೋಯಿತು, 30ನೇ ಕಂತು, 29ನೇ ಕಂತು, 28ನೇ ಕಂತು, 27ನೇ ಕಂತು ಅದೆಲ್ಲ ನಮಗೆ ಬಂದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ 31, 32ನೇ ಕಂತು ಬಂದಿಲ್ಲ, ನಮಗೆ ಸಿಕ್ಕಾಪಟ್ಟೆ ಕಂತುಗಳು ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಒಂದಿಷ್ಟು ಜನ ಹೇಳಿದ್ದೀರಾ. ನಮಗೆ ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನು ಕತೆ, ಏನು ವಿಚಾರ ಆಗ್ತಾ ಇದೆ ಸರ್ಕಾರದ ವಿಷಯದಲ್ಲಿ, ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲದನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ. ಇಲ್ಲಿ ತುಂಬ ಜನರ ಅಕೌಂಟಿಗೆ ಸರ್ಕಾರ ಹಣ ಹಾಕಿದೆ. ಅದು ಯಾರ ಅಕೌಂಟಿಗೆ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುವಂಥ ಏನು ಸರ್ಕಾರ ನಿಲುವನ್ನು ಕೊಡ್ತಾ ಇರುವಂಥ ಅಂತಂದರೆ ಇಲ್ಲಿ ಸರ್ಕಾರ ಆ ಒಂದು ನಿಲುವನ್ನು ತೊಗೊಂಡಿರುವಂಥದ್ದು ಅಂದರೆ ಎಲ್ರಿಗೂ ಹಣ ಜಮೆ ಆಗುವಂಥ ರೀತಿಯಲ್ಲಿ ಮಾಡ್ತಾ ಇರುವಂಥ ಸರ್ಕಾರ. ಅಂದರೆ ಮೊದಲು ಹೆಂಗೆ ಆಗ್ತಿತ್ತು ಅಂತಂದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಿರಲಿಲ್ಲ, ಒಂದಿಷ್ಟು ಜನರ ಅಕೌಂಟಿಗೆ ಹಣ ಜಮೆ ಆಗಿರಲಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇರಲಿಲ್ಲ. ಆದರೆ ಈಗ ಆ ರೀತಿ ಆಗ್ತಾ ಇಲ್ಲ. ಈಗ ಆ ರೀತಿ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ಅದನ್ನು ನಾವು ಫಸ್ಟ್ ಮಾಡಬೇಕಾಗ್ತದೆ. ಈಗ ಏನೋ ಒಂದು ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದಾಗಿರ್ಬೋದು, ಏನೇ ಇರ್ಬೋದು, ಆದರೆ ನಾವು ಫಸ್ಟ್ ಏನು ಮಾಡಬೇಕು ಅದನ್ನು ಮಾಡಬೇಕಲ್ವಾ. ಹಾಗಾಗಿ ತುಂಬ ಜನ ತಪ್ಪು ಮಾಡುವಂಥದ್ದು ಇಲ್ಲೇ, ಸರ್ ನಮ್ಗೆ ಅದು ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರಲ್ಲ ಸರ್, ನಾನು ಏನು ಮಾಡಲ್ಲ ಅಂತ ಈ ರೀತಿ ಇರಬಾರ್ದು. ನಾವು ಫಸ್ಟ್ ಏನು ಮಾಡಬೇಕು, ಈಗ ನಮಗೆ ಏನೋ ಈಗ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾರೆ ಸರ್ಕಾರ. ಆ ಅಪ್ಡೇಟ್ಗಳನ್ನು ಮಾಡಬೇಕಾಗ್ತದೆ. ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ, ಆ ಅಪ್ಡೇಟ್ಗಳು ಹೆಂಗೆ ಮಾಡುವಂಥದ್ದು, ಆ ಅಪ್ಡೇಟನ್ನು ನಾನು ಮಾಡಿ ಹಣವನ್ನು ಹೆಂಗೆ ಪಡ್ಕೊಳ್ಳುವಂಥದ್ದು ಅಂತ ಯೋಚನೆ ಮಾಡಿದ್ರೆ 100% ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ನೀವು ಫಸ್ಟ್ ಏನು ಯೋಚನೆ ಮಾಡ್ತೀರಾ ಅಂತಂದ್ರೆ ನನಗೆ ಹಣ ಬೇಕು, ನಾನು ಹಣವನ್ನು ಪಡ್ಕೊಳ್ತೀನಿ. ನೋ, ಸಾಧ್ಯ ಇಲ್ಲ. ನಾನು ಹೇಳ್ತೀನಲ್ಲ, ನೀವು ಫಸ್ಟ್ ಯೋಚನೆ ಮಾಡಬೇಕಾಗಿರುವಂಥದ್ದು, ನನ್ನ ಎಲ್ಲ ಮಹಿಳೆಯರಿಗೂ ಹೇಳ್ತಾ ಇರುವಂಥದ್ದು, ನಾನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಹೇಳ್ತಾ ಇರುವಂಥದ್ದು, ನಾನು ಇಲ್ಲಿ ಎಲ್ಲರೂ ಕೂಡ ಫಸ್ಟ್ ಮಾಡಬೇಕಾಗಿರುವಂಥದ್ದು, ನಾನು ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೇಕು ಅಥವಾ ಈ ಒಂದು ಹಣವನ್ನು ಪಡ್ಕೊಳ್ಬೇಕು ಅಥವಾ 2,000 ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ಏನು ಮಾಡಬೇಕು. ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನೋ ಒಂದು ತಪ್ಪಾಗಿದ್ದೇ ಇರುತ್ತೆ. ಆದರೆ ಅದಕ್ಕೆ ಭಯಪಡುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ರೈಟ್, ನಾನು ಯಾವತ್ತಿಂದನೂ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಭಯಪಡುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಓಕೆ ಮಾಡೋಣ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಓಕೆ ಮಾಡೋಣ. ಈ ರೀತಿ ಅಪ್ಡೇಟ್ಗಳನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ. ನಾನು ತುಂಬ ಜನರಿಗೆ ಹೇಳ್ತಾ ಇರ್ತೀನಿ. ಯಾಕಂದರೆ ಇದೇ ಕಾರಣಕ್ಕೆ ಒಂದಿಷ್ಟು ಜನ ಅಪ್ಡೇಟ್ಗಳನ್ನು ಮಾಡ್ತಾ ಇರೋದಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ. ಇದನ್ನು ಮಾಡ್ಕೊಳ್ಳಿ, ಆ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು. ನಾನು ಎಲ್ರಿಗೂ ಹೇಳುವಂಥದ್ದು ಅಷ್ಟೇ. ನೀವು ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡ್ತಾ ಇರುವಂಥದ್ದು, ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಬರಲ್ಲ, ಇದೇ ರೀತಿ ಯೋಚನೆ ಮಾಡ್ತೀರಾ. ಹಂಗಲ್ಲ, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು ಅಥವಾ ನಾನು ಹೆಂಗೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ ನಿಮಗೆ? ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ ಅಂತ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ನಾನು ಎಲ್ರಿಗೂ ಹೇಳಿದ್ದೀನಿ ಇದನ್ನು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳು ಬಾಕಿ ಇದೆ, ಹಿಂಗೆ ಮಾಡಬೇಕು, ನಾವು ಈ ಅಪ್ಡೇಟನ್ನು ಮಾಡಬೇಕು, ಈ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಹೇಳುವಂಥ ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಬಂದ್ರಿ ಅಂತಂದರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಂದ್ರಿ ಅಂತಂದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ ನಿಮಗೆ? ನಾನು ಅದಕ್ಕೆ ಹೇಳುವಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂತಂದ್ರೆ ನಿಮ್ಗೆ ಹಣ ಜಮೆ ಆಗಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇದೇ ಕಾರಣಕ್ಕೆ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ಅಪ್ಡೇಟನ್ನು ನೋಡಲ್ಲ, ಹಂಗೆ ಮಾಡಿದ್ರೆ ಹಣ ಜಮೆ ಆಗಲ್ಲ. ಏನು ಹೇಳ್ತಾ ಇದ್ದೀನಿ ಹೇಳಿ? ಹಂಗೆ ಮಾಡಿದ್ರೆ ಹಣ ಜಮೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳಾಗಬೇಕು ಅಥವಾ ಈ ರೀತಿ ಹಣ ಪಡ್ಕೊಳ್ಬೇಕಂತಂದರೆ ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗ್ತದೆ. ನೋ ಚಾನ್ಸ್ ನಿಮ್ಗೆ ಇಲ್ಲಿ ಏನೋ ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ನಾನು ಅದನ್ನು ಮಾಡ್ದೇನೆ ಹಣವನ್ನು ಪಡ್ಕೊಳ್ತೀನಿ ಅನ್ನೋ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಹೇಳ್ತೀನಲ್ಲ, ಅದನ್ನು ತಪ್ಪಿಸ್ಕೊಂಡು ನಾವು ಹಣವನ್ನು ಪಡ್ಕೊಳ್ತೀವಿ ಅಂತಂದ್ರೆ ಆಗಲ್ಲ. ನಾವು ಅದನ್ನು ಮಾಡಿಯೇ ಮುಂದೆ ಹೋಗಬೇಕಾಗ್ತದೆ. ನಾವು ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಅದನ್ನು ತಪ್ಪಿಸಿ ನಾನು ಹಣವನ್ನು ಪಡ್ಕೊಳ್ಳಿಕ್ಕಾಗತ್ತೆ? ಇಲ್ಲ, ಹಣವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ನಾವು ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದೆ ನಿಮಗೆ, ಆ ಅಪ್ಡೇಟ್ಗಳನ್ನು ಮಾಡಬೇಕಾಗತ್ತೆ. ಅಪ್ಡೇಟ್ಗಳನ್ನು ಮಾಡಲೇಬೇಕು. ಅರ್ಥ ಆಯ್ತಾ ನಿಮಗೆ? ನನಗೆ ಏನು ಹೇಳಿದೆ ನಿಮಗೆ, ಈಗ ಈ ಒಂದು ಅಪ್ಡೇಟನ್ನು ಮಾಡಬೇಕು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ.
ತಪ್ಪಿಸ್ಕೊಂಡು ನಾವು ಮುಂದೆ ಹೋಗಿ ನಾವು ಈ ಒಂದು ಹಣವನ್ನು ಪಡ್ಕೊಳ್ತೀವಿ, ಗೃಹಲಕ್ಷ್ಮಿ ಹಣ ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ, ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲೇ ಹೇಳ್ತೀನಲ್ಲ, ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು, ನಾನು ಹೆಂಗೆ ಹಣವನ್ನು ಮಾಡಬೇಕು, ಇದನ್ನು ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ನಾವು ಹಾಗೆ ಹಣವನ್ನು ಪಡ್ಕೊಳ್ತೀವಿ ಅಂತಂದ್ರೆ ಆಗಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಸರಿಯಾಗಿ ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಿದ್ರೆ 100% ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಅದರ್ವೈಸ್ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಬಟ್ ಆದರೆ ಇಲ್ಲಿ ಒಂದು ವಿಚಾರ ಇದೆ, ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ನಿಮ್ಮೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಬ್ರೇಕ್ ಹಾಕಿ ನಾವು ಅದನ್ನು ಹೆಂಗೆ ಪಡ್ಕೊಳ್ಬೇಕು, ಈಗ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಬ್ರೇಕ್ ಹಾಕಿ ಅದು ಬೇಡ. ಈಗ ನಾವು ಆಗ್ತಾ ಇಲ್ಲ ಅಂತಂದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಾಗ್ತದೆ. ಸರ್ಕಾರ ಹೇಳುವಂಥದ್ದು ಏನಂತಂದ್ರೆ, ನೀವು ಏನೇ ಮಾಡಿ ಅಪ್ಡೇಟ್ ಮಾಡಲೇಬೇಕು ಅನ್ನುವಂಥದ್ದು ಸರ್ಕಾರ ಹೇಳುವಂಥದ್ದಲ್ವಾ. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಅಪ್ಡೇಟನ್ನು ಮಾಡಲೇಬೇಕಾಗ್ತದೆ. ಮಾಡಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ. ರೈಟ್? ನಾನು ನಿಮ್ಗೆ ಹೇಳ್ತಾರೆ ಒಂದು ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡಲೇಬೇಕಾಗ್ತದೆ, ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ, ನಾವು ಅಪ್ಡೇಟ್ಗಳನ್ನು ಮಾಡಲೇಬೇಕಾಗ್ತದೆ. ಆ್ಯಂಡ್ ಒಂದಿಷ್ಟು ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆ ಕಥೆಯೆಲ್ಲ ಬಿಟ್ಟುಬಿಡಿ. ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆಗೇ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕಾಗ್ತದೆ. ನೀವು ಎಲ್ಲ ರೀತಿಯ ನೋಟಿಫಿಕೇಷನನ್ನು ಪಡ್ಕೊಳ್ಬೇಕಾಗ್ತದೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಅರ್ಥ ಆಯ್ತಾ ನಿಮಗೆ? ಗಡಿಬಿಡಿಯಿಂದ ಯಾವ ಕೆಲಸನೂ ನಡೆಯಲ್ಲ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಡಿಬಿಡಿ ಮಾಡಿಕೊಂಡು ನಮ್ಗೆ ಹಣ ಜಮೆ ಆಗುತ್ತೆ, ನಾವು ಹಣ ಪಡ್ಕೊಳ್ತೀವಿ, ನಮ್ಗೆ ಹಣ ಬರುತ್ತೆ, ನೋ, ಸಾಧ್ಯವೇ ಇಲ್ಲ, ನೋ, ಆಗೋದೇ ಇಲ್ಲ. ನಾನು ಹೇಳ್ತೀನಲ್ಲ, ನೀವು ಗಡಿಬಿಡಿ ಮಾಡಿದ್ರೆ ಒಂದು ಚೂರು ನಯ ಪೈಸೆ ಹಣ ಜಮೆ ಆಗಲ್ಲ. ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ, ಈ ಕೆಲಸ ಮಾಡಿ 100% ಅದನ್ನ ಮಾಡಿ. ರೈಟ್? 100% ಅದನ್ನ ಮಾಡಿ. ಅದರ್ವೈಸ್ ನೀವೇನೋ ನಾನು ಹಣ ಜಮೆ ಆಗಲ್ಲ, ಹಣ ಬರಲ್ಲ, ರಿಸಲ್ಟಿಗೋಸ್ಕರ ಕಾಯ್ಬೇಡಿ. ನನಗೇನೋ ಹಣ ಬರ್ತಾ ಇಲ್ಲ, ಕೆಲಸ ಮಾಡಿ, ಫಸ್ಟ್ ಕೆಲಸ ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ರಿಸಲ್ಟಿಗೋಸ್ಕರ ಕಾಯ್ಲಿಕ್ಕೆ ಹೋಗ್ಬೇಡಿ, ಟೈಮಿಗೋಸ್ಕರ ಕಾಯ್ಲಿಕ್ಕೆ ಹೋಗ್ಬೇಡಿ. ಅವು ಎರಡನ್ನ ಬಿಟ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಹಣ ಜಮೆ ಆಗುತ್ತೆ, ನಂಗೆ ಹಣ ನಾಳೆಗೆ ಬರುತ್ತೆ, ಬೇಡ. ನನಗೆ ಹಣ ಬರದೇ ಇದ್ದರೂ ಕೂಡ ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಅಂದರೆ ನಾನು ಈ ಒಂದು ಅಪ್ಡೇಟ್ಗಳನ್ನು ಮಾಡ್ತೀನಿ ಅನ್ನುವಂಥ ಒಂದು ಮೈಂಡ್ಸೆಟ್ ಇರಬೇಕಾಗ್ತದೆ. ನಾವು ಆ ರೀತಿ ಯೋಚನೆ ಮಾಡಿದ್ರೆ ತನ್ನಿಂತಾನೇ ಬಂದುಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲದೂ ನಾನು ಹೇಳ್ತೀನಲ್ಲ, ನಾವು ಬೇರೆ ಇದರ ಅಂದರೆ ನಮ್ಗೆ ಹಣ ಬಂದುಬಿಡುತ್ತೆ, ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಥಿಂಕಿಂಗ್ ಇಟ್ಕೊಳ್ಬಾರ್ದು. ಬೇರೆ ಥಿಂಕಿಂಗನ್ನು ಇಟ್ಕೊಳ್ಬಾರ್ದು. ಅರ್ಥ ಆಯ್ತಾ ನಿಮಗೆ? ನಾವು ಫಸ್ಟ್ ಥಿಂಕಿಂಗ್ ಏನು ಇಟ್ಕೊಳ್ಬೇಕಂತಂದರೆ, ಯೋಚನೆ ಮಾಡಬೇಕು, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ 100% ನೀವು ಇಲ್ಲಿ ಸರ್ವೈವ್ ಆಗ್ಬೋದು, ಸಕ್ಸಸ್ ಆಗ್ಬೋದು, ಹಣವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ನಾನು ಹೇಳುವಂಥ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ನೋ ವರಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಡೋಂಟ್ ವರಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ, ಹಣ ಬರಲ್ಲ. ನೋ, ಹಣ ಬರುತ್ತೆ. ಅರ್ಥ ಆಯ್ತು ನಿಮ್ಗೆ? ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಇದ್ದರೆ ಒಂದಿಷ್ಟು ಜನ ಕೇಳಿದ್ರಿ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ಇವಾಗ ಕೇಳಿಸ್ಕೊಳ್ಳಿ, ವರಿ ಮಾಡಬೇಡಿ. ನಿಮ್ಮ ಅನಿಸಿಕೆ ಏನಿದೆ ಎಲ್ಲದನ್ನೂ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೊಂಡು ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಹಣನೂ ಕೂಡ ನೀವೆಲ್ಲರೂ ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.